ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು 17 ಡೇಸ್ ಅಜ್ಜಿ ಮನೆ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಬೇಗ ಎದ್ದು ಚಾಪೆನೆಲ್ಲ ಮಡ್ಸಾಕಿ ಈಗ ಸಿಂಪಲಾಗಿ ಟ್ರಾನ್ಸಾಕ್ಷನ್ ಮಾಡಿದೆ. ಹಾಗೆ ನಮ್ಮ ಖುಷಿಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದ್ವಿ. ಸೊ ನಮ್ಮ ಅಜ್ಜಿ ಎದ್ದ ತಕ್ಷಣ ರೆಡಿಯಾಗು ಎಲ್ಲೋ ಹೋಗಬೇಕು ಅಂತ ಅಂದರು. ಅದಕ್ಕೆ ಅವ್ರ ಪ್ಲೇಟಲ್ಲಿ ಇದ್ದಿದ್ದು ದೋಸೆನೇ ನಾನು ಒಂದು ಸ್ವಲ್ಪ ತಿನ್ಕೊಂಡು ನಮ್ಮ ಅಕ್ಕಂಗೆ ಬಾಯ್ ಮಾಡಿಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಮ್ಮ ಅಜ್ಜಿ 9 ಗಂಟೆ ಇರೋ ಬಸ್ಸಿಗೆ 8 ಗಂಟೆಗೆ ರೆಡಿ ಮಾಡಿ ನಿಲ್ಲಿಸಿದ್ರು, ಬಸ್ ಮಿಸ್ ಆಗಿಬಿಡುತ್ತೆ ಅಂತ. ಕೊನೆಗೂ ಬಸ್ಸೇ ಬರಲಿಲ್ಲ. ಆಮೇಲೆ ಯಾರೋ ಒಬ್ಬರು ಅಣ್ಣ ಗೊತ್ತಿರೋರು ಆಟೋದಲ್ಲಿ ಬನ್ನಿ ನಾನು ಬಿಳ್ಕೆರೆಗೆ ಹೋಗ್ತೀನಿ ಅಂದರು. ಹಾಗೆ ಬಿಳ್ಕೆರೆಗೆ ಹೋಗಿ ಬೇಕಲ್ಲಿ ಸ್ವಲ್ಪ ತಿಂಡಿ ತಗೊಂಡು ನಾವು ಬಸ್ ಹತ್ತಿದ್ವಿ. ನಾವು ಬಸ್ ಹತ್ತಿ ಹೋಗಿದ್ದು ಎಲ್ಲಿಗಪ್ಪ ಅಂತ ಅಂದರೆ ಬೋಳ್ನಳ್ಳಿಗೆ ಏನಕ್ಕೆ ಹೋಗಿದ್ವಿ ಅಂತ ಅಂದರೆ ನಮ್ಮ ಅಕ್ಕಂಗೆ ಪಾಪು ಆಗಿತ್ತು. ಸೊ ನಮ್ಮ ಅಜ್ಜಿ ಸುಮಾರು ಸಲ ಬಂದಿದ್ದರು, ಬಟ್ ನಾನು ಮಾತ್ರ ಅವಳು 7 ಡೇಸ್ ಇತ್ತಲ್ಲ ಅವಾಗ ನೋಡಿದ್ದು. ಇವಾಗ ಅವಳಿಗೆ 3 ಮಂತ್ಸು. ಸೊ ಅದಕ್ಕೆ ನಾನು ಕೂಡ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅವಳು ಪಾಪು ನೋಡೋಕ್ಕೆ ಬಂದಿದ್ವಿ. ನಾವು ಹೋದಾಗಲೇ ಅವಳಿಗೆ 3 ಮಂತ್ಸ್ದು ಫೋಟೋ ಶೂಟ್ ಮಾಡೋಕ್ಕೆ ಅಂತ ಸಬ್ಜಾ ಸೀಡ್ಸಲ್ಲೆಲ್ಲ ವೈಟ್ ಪಂಚೆ ಮೇಲೆಲ್ಲ ಡೆಕೋರೇಷನ್ ಮಾಡಿದ್ಲು. ಬಟ್ ಅದು ಫುಲ್ ಏನೋ ಖಾಲಿ ಥರ ಕಾಣಿಸ್ತಿತ್ತು. ಅದಕ್ಕೆ ನಾನು ಅದಕ್ಕೆ ಡಾಲ್ ಥರ ಏನಾದರೂ ಮಾಡಿಬಿಟ್ಟು ಹಾಕೋಣ, ಪಾಂಡ ಥರ. ಅವಳ ಡ್ರೆಸ್ಸು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಥೀಮಲ್ಲೇ ಇತ್ತು. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಪಾಂಡ ಥರ ಎಲ್ಲ ಮಾಡಿ ಅವಳಿಗೆ ಫೋಟೋ ಶೂಟ್ ಎಲ್ಲ ಮುಗಿಸಿದ್ವಿ. ಹಾಗೆ ಪಾಪು ಜೊತೆ ಸ್ವಲ್ಪ ಆಟ ಆಡಿಕೊಂಡು ಅವಳಿಗೂ ಬಾಯ್ ಮಾಡಿಬಿಟ್ಟು ಬಿಳ್ಕೆರೆಗೆ ಬಂದ್ವಿ. ಬಿಳ್ಕೆರೆಯಲ್ಲಿ ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೂ ತಿಂಡಿ ಎಲ್ಲ ತಗೊಂಡು ಸ್ವಲ್ಪ ತರಕಾರಿ ಬೇಕಿತ್ತು ಅಂತ ಸಂತೆಗೆ ಹೋಗಿ ಸಂತೆಯಲ್ಲೂ ತರಕಾರಿ ಎಲ್ಲ ತಗೊಂಡು ರಿಟರ್ನ್ ಮನೆಗೆ ಬಂದ್ವಿ. ಇದಿಷ್ಟು ಆಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.